ಶಾಲಾ ಕಾಲೇಜು ಆರಂಭ ಆಗ್ತಾ ಇದ್ದಂತೆ ಈಗ ಮುಂಗಾರು ಆರ್ಭಟವೂ ಕೂಡ ಬಹಳ ಜೋರಾಗಿದೆ. ಹೀಗಾಗಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದ್ದಾವೆ. ಹೌದು, ಶಾಲಾ ಕಾಲೇಜು ಆರಂಭ ಆಗಿದೆ, ಸೋ ವಾಟ್ ಅನ್ಬೋದು. ಮುಂಗಾರು ಆರ್ಭಟ ಶುರುವಾಗಿದೆ, ಹೌದು, ಪ್ರಕೃತಿ ನಿಯಮರೇ ಅಂತ ಹೇಳ್ಬೋದು. ಆದರೆ ವಿಷಯ ಏನು ಗೊತ್ತೇನೋ, ಇದು ವಿಷಯ. ಶಿಕ್ಷಣ ಸಚಿವರಿಲ್ಲ, ಶಾಲಾ ಕಾಲೇಜ್ ನೋಡೋರಿಲ್ಲ. ದಿಸ್ ಇಸ್ ದ ಮ್ಯಾಟರ್. ಸಿಎಂ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಇತ್ತ ವಿದ್ಯಾರ್ಥಿಗಳಿಗೆ ಜೀವ ಭಯ ಶುರುವಾಗ್ತಾ ಇದೆ. ಕಾರಣ ಏನು? ಸರ್ಕಾರಿ ಕಾಲೇಜು ಮೇಲ್ಛಾವಣಿ ಕುಸಿದು 5 ವಿದ್ಯಾರ್ಥಿನಿಯರಿಗೆ ಗಾಯ ಆಗಿದೆ ರೀ. ಸನ್ಮಾನ್ಯ ಸಚಿವರೇ, ಮುಖ್ಯಮಂತ್ರಿಗಳ ಬಳಿನೇ ಎಲ್ಲವೂ ಇರೋದು. ಎಲ್ಲಿ ನಡೆದಿರೋದು ಇದು? ಕಲಬುರಗಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂಥ ಒಂದು ಘಟನೆ. ಸೃಷ್ಟಿ, ಸ್ನೇಹ, ಶೀತಲ್, ಪೂಜಾ ಹಾಗೂ ದಿವ್ಯಾ ವಿದ್ಯಾರ್ಥಿನಿಯರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಾಲೇಜಿನಲ್ಲಿ ಪಾಠ ಕೇಳುವಾಗಲೇ ಮೇಲ್ಛಾವಣಿ ಪದರ ಕುಸಿತ ಕಂಡಿದೆ. ಮೇಲ್ಛಾವಣಿಯ ಪದರ ಕುಸಿತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೇಲ್ಛಾವಣಿ ಕುಸಿತ ಇದ್ದಂತೆ ವಿದ್ಯಾರ್ಥಿನಿಯರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ಗಾಯಗೊಂಡ ವಿದ್ಯಾರ್ಥಿನಿಯರನ್ನು ಜಿಮ್ಸ್ ಆಸ್ಪತ್ರೆಗೆ ಈಗ ದಾಖಲಿಸಲಾಗಿದೆ. ಎಸ್ ಮಧು ಬಂಗಾರಪ್ಪ ಅವರನ್ನ ಕೇಳಿದಾಗ, ನಾವಲ್ರಿ ಈಗ ಸಚಿವರು, ಎಲ್ಲ ಖಾತೆ ಯಾರ ಹತ್ರ ಇದೆ ಅವರೇ ಸಚಿವರು, ಅಂದರೆ ಮುಖ್ಯಮಂತ್ರಿಗಳ ಬಳಿ ಇದೆ. ಈ ಡೈರೆಕ್ಟಾಗಿ ಮುಖ್ಯಮಂತ್ರಿಗಳು ಬಂದಿದ್ದನ್ನು ಸರಿ ಮಾಡಬೇಕು ಅಂದರೆ ಅಲ್ಲ. ದಟ್ ಈಸ್ ನಾಟ್ ದ ಪಾಯಿಂಟ್. ಏನು ವಿಚಾರ ಅಂತ ಹೇಳಿದರೆ, ನಿಮ್ಗಳ ಬಗ್ಗೆ ಭಯನೇ ಇಲ್ಲ ರೀ. ಈಗ ಒಂದು ಮನೆ ಮಾಲೀಕ ಇಲ್ಲ ಅಂತ ಹೇಳಿದರೆ ಹೆಂಗ ಆರಾಮಾಗಿ ಮನೆ ಕಟ್ಟೋದು ನಡೆದ್ಬಿಡತ್ತಾ? ಮೇಸ್ತ್ರಿ ಮೇಲೆ ಬಿಟ್ಟಿದ್ದೀವಿ ಬಿಡ್ರಿ ಅಂತ ಹೇಳಿದರೆ ಅಲ್ವಾ? ಆ ರೀತಿ ಒಂದು ಭಯ ಇರಬೇಕು. ಅವ್ರು ನಮ್ಮ ಗಮನದಲ್ಲಿ ಇದ್ದಾರೆ ಅನ್ನೋ ಒಂದು ಸಣ್ಣ ಸಾತ್ವಿಕ ಭಯ. ಏನು ಹೆದರಿ ನಡುಗೆ ಹೋಗಬೇಕು ಅಂತಲ್ಲ. ನೋಡಿ, ಇಂಥವೆಲ್ಲ ಆಗ್ತಿರ್ತವೆ. ಇದನ್ನೆಲ್ಲ ಹೆಂಗೆ, ಎಷ್ಟು ಅಧಿಕಾರಿಗಳು ಎಷ್ಟು ನಿಗಾ ವಹಿಸಿ ಕೆಲಸಗಳನ್ನು ಮಾಡ್ತಾರೆ, ಈ ಪ್ರಶ್ನೆಗಳನ್ನು ನಾವು ನೋಡ್ಬೇಕು. ನೋಡಿ, ಹಿಂಗಾದರೆ ಈ ಮೊದಲೇ ಒಂದು ಶಿಕ್ಷಣದ ಪ್ರಮಾಣ, ಎಜುಕೇಷ್ನಲ್ ರೇಟ್ ಕುಸಿತಾ ಇರುವಾಗ ಇಂಥದ್ದೆಲ್ಲ ಆದಾಗ ಹೆಂಗೆ ಶಾಲೆಗೆ ಕಳಿಸ್ತಾರೆ, ಕಾಲೇಜಿಗೆ ಕಳಿಸ್ತಾರೆ ಅಲ್ವಾ? ನೋಡಿ, ಎಲ್ಲ ಅದು. ಮತ್ತು ಹೆಣ್ಣು ಮಕ್ಕಳಿಗೆ ಗಾಯಗಳಾಗಿದ್ದಾವೆ. ಹೆಣ್ಮಕ್ಳು ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಓದಿಸ್ಬೇಕು ಅನ್ನೋ ಕಲ್ಪನೆ ಬರೋದೇ ಹೆಚ್ಚು, ಸೌಲಭ್ಯಗಳು ಚೆನ್ನಾಗಿದ್ದರೆ ಬರೋದೇ ಹೆಚ್ಚು. ಅಂಥದ್ರಲ್ಲಿ ಹೀಗೆಲ್ಲ ಇದೆ ಪರಿಸ್ಥಿತಿ ಅಂದಾಗ ಯಾರು ಇದಕ್ಕೆ ಜವಾಬ್ದಾರರು? ಯಾರು ಇದಕ್ಕೆ ಹೊಣೆಗಾರರು? ಹೂ ಇಸ್ ಅಕೌಂಟಬಲ್? ನೋಡಿ ಹೆಂಗಾಗಿದೆ ಅಂತ ಆ ದೃಶ್ಯಗಳನ್ನು ನೋಡ್ಬೋದು. ದೃಶ್ಯದ ಬಲಭಾಗದಲ್ಲಿ ನೋಡ್ತಿದ್ದೀರಲ್ಲ, ಅದು ಯಾವ ರೀತಿ ಚೆಲ್ಲಾಪಿಲ್ಲಿ ಆಗಿದೆ, ಹೆಂಗೆ ಹೋಗ್ತಿದ್ದಾರೆ. ಇದು ಸರ್ಕಾರಿ ಕಾಲೇಜಿನ ಒಂದು ಮೇಲ್ಛಾವಣಿ ಕುಸಿದ ಪರಿಣಾಮ 5 ವಿದ್ಯಾರ್ಥಿನಿಯರಿಗೆ ಗಾಯಗಳಾಗಿದ್ದಾವೆ. ಅದೃಷ್ಟವಶಾತ್ ತುಂಬ ದೊಡ್ಡ ಮಟ್ಟದ ಅನಾಹುತಗಳಾಗಿಲ್ಲ ಅನ್ನೋದಕ್ಕೆ ನಾವು ಖುಷಿ ಪಡೋದು ಬೇರೆ ವಿಚಾರ. ಆದರೆ ವ್ಯವಸ್ಥೆ ಇನ್ನೂ ಏನು ಚೆನ್ನಾಗಿಲ್ಲ ಅನ್ನೋದಕ್ಕೆ ಇವೆಲ್ಲ ಕನ್ನಡಿ ಅಲ್ವಾ? ಆ ಕ್ಷೇತ್ರದ ಶಾಸಕರು, ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಏನು ಹೇಳೋರಿಲ್ಲ, ಕೇಳೋರು ಇಲ್ಲ. ಹೇಳೋರು ಕೇಳೋರು ಯಾರೂ ಇಲ್ಲ ಅಂದರೆ ಏನಾಗುತ್ತೆ? ಎಲ್ಲ ಇದ್ದೇ ಚೆನ್ನಾಗಿ ನಡೆಯೋದು ಕಷ್ಟ. ಇನ್ನು ಅದ್ರ ಮೇಲೆ ನಿಗಾ ವಹಿಸಲಿಲ್ಲ ಅಂದರೆ ಅಲ್ವಾ? ನಿಮ್ಗೆ ಆ ಖಾತೆ ಬೇಕು, ಈ ಖಾತೆ ಬೇಕು ಅಂತ ಗಲಾಟೆ ಮಾಡ್ತಿರಲ್ಲಪ್ಪ, ಯಾವ ಪುರುಷಾರ್ಥಕ್ಕೆ, ಯಾವ ಚಂದಕ್ಕೆ ಅಂತ ಕೇಳ್ತಾರೆ ಜನ. ಹಿಂಗೆಲ್ಲ ಇದೆ ನೋಡಿ. ಇದನ್ನು ಹೆಂಗೆ ಬಗೆಹರಿಸ್ತೀರಾ? ಮಳೆ ಬಂದ್ರಂತೂ ಮೊದಲೇ ಎಲ್ಲ ಅಸ್ತವ್ಯಸ್ತ ಅಲ್ವೇ? ಇಂಥ ಕಟ್ಟಡಗಳಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಪಾಠ ಕೇಳಬೇಕಾದಂಥ ಪ್ರಸಂಗ ಬಂದಿದೆ. ಹಿಂಗಿದೆ. ಗಮನನೇ ಇಲ್ವಲ್ರಿ. ನಿಮ್ಗೆ ಓಟ್ಗಳು ಮಾತ್ರ ಬೇಕಲ್ರಿ. ಓಟ್ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ. ಇದು ಬರೀ ಈ ದೇಹಕ್ಕಾಗೋ ಗಾಯ ಅಲ್ಲ, ಇದು ಮಾನಸಿಕವಾಗಿ ಆಗುವಂಥ ಗಾಯ ಮಕ್ಕಳಿಗೆ. ವಿದ್ಯಾರ್ಥಿನಿಯರ ದೆಸೆಯಲ್ಲಿ ಅಯ್ಯೋ ಏನಪ್ಪ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದರೆ ಇನ್ನು ಯಾವಾಗಾದರೂ ಮತ್ತೆ ಸರಿ ಮಾಡ್ತಾರೆ ಏನಾದರೂ ಭರವಸೆ, ನಂಬಿಕೆ ಏನಾದರೂ ಆ ಪೇರೆಂಟ್ಸಿಗೆ ಬರುತ್ತಾ? ಹೀಗಿದೆ. ಎಸ್, ಶಿಕ್ಷಣ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನು ತೋರಿಸ್ಬೇಕಾಗಿದೆ. ಮೀಡಿಯಾ ಈಸ್ ನಥಿಂಗ್ ಬಟ್ ಮಿರರ್ ಅಲ್ವಾ? ಏನು ನಡೀತಾ ಇದೆ ಅನ್ನೋ ತೋರಿಸುವ ಒಂದು ಪ್ರತಿಬಿಂಬ. ಆ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ದಟ್ಸ್ ಆಲ್ ಫಾರ್ ನೌ.